ಇದು ನಂದು 60th ಬರ್ತ್ಡೇ ರೈಡ್ ಆಗ್ತದೆ. ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ. ಮಂಗಳೂರಿನ ಬೈಕ್ ರೈಡರ್ ಹಾಗೂ ಉದ್ಯಮಿ ಶರತ್ ಯಕ್ಕೂರು ಅವರು ತಮ್ಮ 60ನೇ ವಯಸ್ಸಿನಲ್ಲಿ 38ಕ್ಕೂ ಹೆಚ್ಚು ದೇಶಗಳಿಗೆ ಬೈಕ್ನಲ್ಲಿ ಪ್ರವಾಸ ಕೈಗೊಳ್ಳಲು ಸಜ್ಜಾಗಿದ್ದಾರೆ. ಮೇ 31ರಂದು ಬೆಳಿಗ್ಗೆ ಮಂಗಳೂರಿನ ಶಾಂತಿ ಕೆಥೆಡ್ರಲ್ ಚರ್ಚ್ ಬಳಿಯಿಂದ ತಮ್ಮ ರಾಯಲ್ ಎನ್ಫೀಲ್ಡ್ ಸೂಪರ್ ಮಿಟಿಯೋರ್ 650 ಬೈಕ್ನಲ್ಲಿ ಪ್ರಯಾಣ ಆರಂಭಿಸಲಿರುವ ಶರತ್ ಸುಮಾರು 5 ರಿಂದ 6 ತಿಂಗಳ ಕಾಲ ವಿದೇಶ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮಂಗಳೂರು, ಬೆಂಗಳೂರು, ಹೈದರಾಬಾದ್ ಮಾರ್ಗವಾಗಿ ಉತ್ತರ ಭಾರತ ತಲುಪಿ ನೇಪಾಳದ ಮೂಲಕ ವಿದೇಶ ಯಾತ್ರೆ ಆರಂಭವಾಗಲಿದೆ. ಬಳಿಕ ಟಿಬೆಟ್, ಚೀನಾ, ಕಜಕಿಸ್ತಾನ್, ಉಜ್ಬೇಕಿಸ್ತಾನ್, ರಷ್ಯಾ, ಇರಾನ್, ಇರಾಕ್, ಸೌದಿ ಸೇರಿದಂತೆ ಅನೇಕ ರಾಷ್ಟ್ರಗಳಿಗೆ ಭೇಟಿ ನೀಡಲಿದ್ದಾರೆ. ಜೊತೆಗೆ ಆಸ್ಟ್ರಿಯಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಸ್ಪೇನ್, ಸ್ವಿಟ್ಜರ್ಲ್ಯಾಂಡ್, ನಾರ್ವೆ, ಟರ್ಕಿ ಸೇರಿದಂತೆ ಹಲವು ಯುರೋಪಿಯನ್ ರಾಷ್ಟ್ರಗಳಲ್ಲೂ ಬೈಕ್ ಸವಾರಿ ನಡೆಸಲಿದ್ದಾರೆ. 38 ಕಂಟ್ರೀಸ್ಗೆ ಕವರ್ ಮಾಡೋ ಪ್ಲ್ಯಾನ್ ಉಂಟು. ನೇಪಾಲ್, ಚೈನಾ ಮತ್ತು ಅಲ್ಲಿಂದ ಕಜಕಿಸ್ತಾನ ಎಲ್ಲ ಹೋಗಿ ಯುರೋಪ್ ಎಂಟರ್ ಆಗ್ತೇನೆ. ರಷ್ಯಾ ಎಲ್ಲ ಹೋಗಿ ಯುರೋಪ್ ಎಂಟರ್ ಆಗ್ತೇನೆ. ಯುರೋಪಿಂದ ಟರ್ಕಿಗೆ ಬರ್ತೇನೆ. ಟರ್ಕಿಯಿಂದ ಇರಾನ್, ಇರಾಕ್ ಮತ್ತು ಚಾನ್ಸ್ ಸಿಕ್ಕಿದೆ ಅಫ್ಘಾನಿಸ್ತಾನ್, ಅದು ನಾನು ವೀಸಾ ಮಾಡಲಿಕ್ಕೆ ಕೊಟ್ಟಿದ್ದೇನೆ. ಮತ್ತು ಅಲ್ಲಿಂದ ನಾನು ಇನ್ನೊಂದ್ಸರಿ ಹಿಂದೆ ಬಂದು ಟರ್ಕಿಗೆ ಬಂದು ಅಲ್ಲಿಂದ ಸೌದಿಗೆ ಬರ್ತಾ ಇದ್ದೇನೆ. ಕುವೈಟಿಂದ ಸೌದಿಯಿಂದ ಕತಾರಿಂದ ಬ್ಯಾರಿನಿಂದ ಇನ್ನೊಂದು ಸಾರಿ ಸೌದಿಯಿಂದ ದುಬೈಯಿಂದ ಲಾಸ್ಟ್ ಪಾಯಿಂಟ್ ಓಮಾನಿಂದ ನಾನು ಬೈಕನ್ನು ಶಿಫ್ಟ್ ಮಾಡ್ತಾ ಇದ್ದೇನೆ. ಯಾಕಂದರೆ ಇನ್ನೊಂದು ಸರಿ ಹಿಂದೆ ಬರೋದಾದ್ರೆ ನಂಗೊಂದು ಲಾಂಗ್ ಆಗ್ತದೆ, ಸುತ್ತೊಡೆದು ಬರಬೇಕಾಗ್ತದೆ. ಅದು ಕಿಲೋಮೀಟರ್ ಕಂಡೋಡ್ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಇನ್ನೊಂದು ಸರಿ ಅದು ಚೈನಾಗೆ ಎಂಟರ್ ಆಗಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಇದರಲ್ಲಿ ಬರ್ತಾ ಇದ್ದೇನೆ. ಪ್ರತಿದಿನ ಸುಮಾರು 500 ಕಿಲೋಮೀಟರ್ ಪ್ರಯಾಣಿಸುವ ಗುರಿ ಹೊಂದಿರುವ ಶರತ್ ಒಟ್ಟು 35 ರಿಂದ 40 ಸಾವಿರ ಕಿಲೋಮೀಟರ್ ದೂರ ಸುತ್ತುವ ನಿರೀಕ್ಷೆ ಇದೆ. ಕಿಲೋಮೀಟರ್ ಸಾಧಾರಣ ಇದು 35,000 40,000 ಅಂದು ಉಂಟು ಕಿಲೋಮೀಟರ್. ಮತ್ತು ತಿಂಗಳು 5 to 6 months ಆಗ್ತದೆ. ಸ್ವಲ್ಪ ಕಮ್ಮಿ ಆಗಲಿಕ್ಕೆ ಸಾಕು, ಜಾಸ್ತಿ ಆಗಲಿಕ್ಕೆ ಸಾಕು. ತಮ್ಮ ಬೈಕ್ನಲ್ಲಿ ಭಾರತೀಯ ಧ್ವಜ ಹಾಗೂ ತುಳುನಾಡಿನ ಧ್ವಜವನ್ನು ಹೊತ್ತು ಸಾಗಲಿದ್ದಾರೆ. ಚೀನಾದಲ್ಲಿ ಸ್ಥಳೀಯ ಟೂರ್ ಗೈಡ್ ಸಹಾಯ ಪಡೆಯಲಿರುವ ಶರತ್ ಸಾಧ್ಯವಾದರೆ ಅಫ್ಘಾನಿಸ್ತಾನಕ್ಕೂ ಭೇಟಿ ನೀಡುವ ಯೋಜನೆ ಹೊಂದಿದ್ದಾರೆ. ಕೊನೆಗೆ ಓಮನ್ನಲ್ಲಿ ತಮ್ಮ ಯಾತ್ರೆ ಮುಗಿಸಿ ಅಲ್ಲಿಂದ ಹಡಗಿನ ಮೂಲಕ ಭಾರತಕ್ಕೆ ಮರಳಲಿದ್ದಾರೆ. ಹೌದು, K19 ನಾನು ವರ್ಲ್ಡಲ್ಲಿ ಎಲ್ಲ ಕಡೆ K19 ರನ್ ಮಾಡ್ಬೋದು. ಎಲ್ಲ ಕಡೆಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಯಾರು ಕೇಳೋದಿಲ್ಲ. ಇದು ಇಂಡಿಯನ್ ಫ್ಲ್ಯಾಗ್ ಮತ್ತು ತುಳುನಾಡು ಫ್ಲ್ಯಾಗ್ ಮತ್ತು ನ್ಯಾಷನಲ್ ಫ್ಲ್ಯಾಗ್, ಕಂಟ್ರಿ ನ್ಯಾಷನಲ್ ಫ್ಲ್ಯಾಗ್ ಎಲ್ಲ ರನ್ ಮಾಡ್ತಾ ಇದ್ದಾರೆ. ಮಾತ್ರ ಚೈನಾ ಮಾತ್ರ ಆಗೋದಿಲ್ಲ. ಚೈನಾ ಭಾರಿ ಕಷ್ಟ ರನ್ ಮಾಡಲಿಕ್ಕೆ. ಅಲ್ಲಿ ನನಗೆ ಟೂರ್ ಗೈಡ್ ಬೇಕು, ಲೈಸೆನ್ಸ್ ಮಾಡಬೇಕು, ಮತ್ತು ನಂಬರ್ ಪ್ಲೇಟ್ ಚೇಂಜ್ ಆಗಬೇಕು. ತುಂಬ ಪ್ರೊಸೀಜರ್ ಉಂಟು ಅಲ್ಲಿದು ಭಾರಿ ಕಷ್ಟ. ಅದಕ್ಕೋಸ್ಕರ ಅಲ್ಲಿ ಮೇನ್ ಭಾಷೆ ಬರೋದಿಲ್ಲ, ಯಾರಿಗೂ ಇಂಗ್ಲೀಷ್ ಬರೋದಿಲ್ಲ, ಏನಿಲ್ಲ, ಎಲ್ಲ ಚೈನೀಸಲ್ಲಿ ಮಾತ್ರ ನಮಗೆ ಕೈ ಭಾಷೆಯಲ್ಲಿ ಮಾಡೋದು. ಹಾಗೆ ಅಲ್ಲಿ ಟೂರ್ ಗೈಡ್ ಇದ್ದಾರೆ. ಟೂರ್ ಗೈಡ್ ನಮಗೆಲ್ಲ ತಿರುಗಿಸಿ, ಮತ್ತು ಈ ಇಂಡಿಯಾ ಬಾರ್ಡ್ರ್, ನೇಪಾಲ್ ಬಾರ್ಡ್ರಿಂದ ನನಗೆ ರಷ್ಯಾ ಕಜಕಿಸ್ತಾನ್ ಬಾರ್ಡರ್ ಬಿಡ್ತಾರೆ. ಇದಕ್ಕೂ ಮೊದಲು 2024ರಲ್ಲಿ ಸೇ ನೋ ಟು ಡ್ರಗ್ಸ್ ಘೋಷಣೆಯೊಂದಿಗೆ ಗಲ್ಫ್ ರಾಷ್ಟ್ರಗಳಿಗೆ ಬೈಕ್ ಯಾತ್ರೆ ನಡೆಸಿದ್ದ ಶರತ್ ಇದೀಗ ಮತ್ತೊಮ್ಮೆ ತಮ್ಮ ಸಾಹಸ ಯಾತ್ರೆ ಮೂಲಕ ಗಮನ ಸೆಳೆಯುತ್ತಿದ್ದಾರೆ.